ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಆ್ಯಸ್ ಇಟ್ ಈಸ್ ಮತ್ತೆ ನಾನು ಕ್ಯಾಟ್ಲಾಗ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಹಿಂದಿನ ವಿಡಿಯೋ ಅಲ್ಲ, ನಿನ್ನೆ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೇಲೆ ವರ್ಕ್ ಹಾಕೋದನ್ನು ಶೇರ್ ಮಾಡ್ಕೊಂಡಿದ್ದೆ. ಅದು ಕೂಡ ನೀವು ಕ್ಯಾಟ್ಲಾಗ್ಗೆ ಆ್ಯಡ್ ಮಾಡ್ಕೊಳ್ಳುವಂಥ ಡಿಸೈನ್ನೇ ಶೇರ್ ಮಾಡಿದೆ, ಓಕೆನಾ. ಇವಾಗ ಮತ್ತೊಂದು ವಿಡಿಯೋ ಅಂದರೆ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಫಸ್ಟಿಗೆ ಸ್ಯಾಟಿನ್ ಲೈನ್ ಹಾಕೊಂಡಾದಮೇಲೆ 1.5 ಇಂಚು ಬರೋ ರೀತಿ ನಾನು ಒಂದೊಂದು ಸರ್ಕಲ್ನ ಹಾಕ್ಕೊಂಡಿದ್ದೀನಿ. ಆ ಸರ್ಕಲ್ ಒಳಗಡೆನೇ ನೀವು ಫ್ಲವರ್ನ ಬರೋ ರೀತಿ ಹಾಕ್ಕೊಳ್ಬೇಕಾಗತ್ತೆ. ನೀವು ಯಾವ ಸೈಜಲ್ಲಿ ಫ್ಲವರ್ ಹಾಕ್ಕೊಳ್ತೀರಾ ನೋಡಿಕೊಂಡು ಸರ್ಕಲ್ನ ಹಾಕ್ಕೊಳ್ಳಿ. ಆ ಸರ್ಕಲ್ ಹಾಕ್ಕೊಳ್ಳೋದು ಅಷ್ಟೇ. ನೀವೇನಾದ್ರೂ ಯಾವುದಾದ್ರೂ ಡಬ್ಬಿ ಮುಚ್ಚಳ ಅಥವಾ ಏನಾದರೂ ಬೇರೆ ಏನಾದ್ರು ಸಣ್ಣ ಪುಟ್ಟದು ಮನೇಲೇ ಸಿಗುವಂಥ ಏನಾದ್ರು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಸರ್ಕಲ್ ಹಾಕ್ಕೊಳ್ಬೋದು, ಓಕೆನಾ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಬಾಬಿನ್ ಇದೆಯಲ್ಲ, ಬಾಬಿನ್ ಇಟ್ಕೊಂಡು ಸಹ ಸರ್ಕಲ್ ಹಾಕ್ಕೊಳ್ಬೋದು, ಓಕೆನಾ. ನಾನಿಲ್ಲಿ ಏನು ಯೂಸ್ ಮಾಡಿದ್ದೀನಿ ಸರ್ಕಲ್ ಹಾಕ್ಕೊಳ್ಳೋದಕ್ಕೆ ಅಂತಂದರೆ ಥ್ರೆಡ್ದು ರೋಲ್ ಬರುತ್ತಲ್ಲ, ಒಳಗಡೆ ಒಂದು ರಟ್ ಪೀಸ್ ರೋಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ತೀರಾ ಎಲ್ಲ ತಲೆ ಕೆಡಿಸ್ಕೊಬೇಡಿ ಯಾವ ಥರ ಸರ್ಕಲ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ. ನೋಡಿ, ಇವಾಗ ನಾನು ಆ ಪೆನ್ಸಿಲಲ್ಲೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡಿಕೊಂಡು ಮಾಡುವಂಥದ್ದು. ನೋಡಿ, ಈ ರೀತಿ ಒಂದು ಸುರುಳಿ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಲೀಫು, ಮತ್ತು ಇಲ್ಲಿ 1 ಲೀಫು ಮತ್ತು 3 ಲೀಫ್ದು ಬಂಚಸ್ಸು, ಓಕೆನಾ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೀವು ಕಲರ್ ಕಾಂಬಿನೇಷನ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಕ್ಯಾಟ್ಲಾಗ್ ಆಗಿರೋದ್ರಿಂದ ನಾನು ಗ್ರೀನ್ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಆ ಲೀಫ್ಗಳೆಲ್ಲನೂ ಗ್ರೀನ್ ಕಲರಲ್ಲೇ ಬರೋ ರೀತಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ಲೈನ್ನ ನೀವು ಬೇಕಿದ್ರೆ ಜರಿ ಥ್ರೆಡ್ಡಲ್ಲೂ ಸಹ ಹಾಕ್ಕೊಳ್ಬೋದು, ಓಕೆನಾ. ಇಲ್ಲ ಅಂತಂದರೆ ಈ ದೊಡ್ಡ ಲೀಫ್ ಏನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ನೀವು ಬೇರೆ ಕಲರ್ನಲ್ಲೂ ಸಹ ಹಾಕ್ಕೊಳ್ಬೋದು, ಓಕೆನಾ. ಕಲರ್ ಕಾಂಬಿನೇಷನು ನಿಮ್ಮ ಚಾಯ್ಸ್ ಆಗಿರುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯಾಗಿ ನೀವು ಕಲರ್ ಚೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಬೋದು. ನೋಡಿ, ನಾನು ಈ ಲೀಫೆಲ್ಲನೂ ಗ್ರೀನ್ ಕಲರಲ್ಲೇ ಹಾಕ್ಕೊಳ್ತೀನಿ. ಮತ್ತು ಇನ್ನೊಂದು ಹೇಳಬೇಕು, ಇಂದಿಯನ್ ವಿಡಿಯೋ ನೋಡಿಕೊಂಡು ತುಂಬ ಜನ ಎಂಕ್ವೈರಿ ಮಾಡಿದ್ರಿ. ಅದರಲ್ಲೂ ಕೆಲವರು ಒಂದು ವಾರದಲ್ಲಿ ಕಲಿಸ್ಕೊಡಿ ಅಥವಾ ಒಂದು ತಿಂಗಳಲ್ಲಿ ಕಲಿಸ್ಕೊಡಿ, ಒಂದು 15-20 ದಿನದಲ್ಲೆಲ್ಲ ಕಲಿಸ್ಕೊಟ್ಬಿಡಿ, ಯಾಕಂತಂದರೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ನಾವು ಅಷ್ಟರಲ್ಲಿ ಕಲಿತು ಕಸ್ಟಮರ್ಗೆ ವರ್ಕ್ ಹಾಕ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಕೇಳ್ತಿದ್ರಿ. ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದರೆ, ನೀವು ಇವತ್ತು ಕಲಿತು ನಾಳೆ ಕಸ್ಟಮರ್ ಮೇಲೆ ವರ್ಕ್ ಹಾಕೋದಲ್ಲ ಇದು. ನಿಮ್ಮದೇ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಿರುತ್ತೆ, ಓಕೆನಾ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಫಿನಿಶಿಂಗ್ ಅನ್ನೋದು ಬರ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇವಾಗ ಕಲಿತು ನೆಕ್ಸ್ಟ್ ವಾರದಲ್ಲಿ ನಾವು ಕಸ್ಟಮರ್ಗೆ ಹಾಕ್ತೀವಿ ಅನ್ನೋದೆಲ್ಲ ಸುಳ್ಳಾಗುತ್ತೆ, ಓಕೆನಾ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಅದಕ್ಕೆ ಅಂತ ಒಂದಷ್ಟು ಟೈಮ್ ಕೊಡಬೇಕಾಗತ್ತೆ. ಆವಾಗಷ್ಟೇ ನೀವು ವರ್ಕ್ ಹಾಕೋದಕ್ಕೆ ಸಾಧ್ಯ. 1 ವಾರದಲ್ಲಿ, 15 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ, 1 ತಿಂಗಳು ಅಂದರೆ ಹಬ್ಬ ಅಂತ ಅಂದ್ರೂ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಕಲಿಬೋದು. ಬಟ್ ಆದರೆ 1 ವಾರದಲ್ಲಿ 15 ದಿನದಲ್ಲಂತೂ ಖಂಡಿತವಾಗ್ಲೂ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತೇಳಿ ಒಂದಷ್ಟು ಟೈಮ್ನ ಮಾಡ್ಕೊಳ್ಳಿ. ನೀವೇ ಫ್ರೀ ಇಲ್ಲ ಅಂತಂದರೂ ಫ್ರೀ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ನೀವೇನಾದ್ರು ಚೆನ್ನಾಗಿ ಕಲ್ತ್ರಿ ಅಂತ ಅಂದರೆ, ನೀವು ಒಂದು ಕಡೆ ಏನಾದರೂ ಮಷಿನ್ಗೆ ದುಡ್ಡು ಹಾಕಿರ್ತೀರ ಅಂದ್ಕೊಳ್ಳಿ, ಅಥವಾ ಮೆಟೀರಿಯಲ್ಗೆ ಇನ್ವೆಸ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ, ಅದೆಲ್ಲನೂ ಆಲ್ಮೋಸ್ಟ್ ಎಲ್ಲ ಸೇರಿ 1 ತಿಂಗಳಲ್ಲೇ ನೀವು ಆ ಅಮೌಂಟ್ನ ತೆಗಿಬೋದು. ಅದನ್ನಂತೂ ನಾನು ಹೇಳಬಲ್ಲೆ, ಓಕೆನಾ. ನೋಡಿ, ಇವಾಗ ನಾನು ಫ್ಲವರ್ಗೆ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಪಿಂಕ್ ಕಲರಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ, ಓಕೆನಾ. ನೀವು ಬೇಕಿದ್ರೆ ಕಾಂಟ್ರಾಸ್ಟ್ ಯಾವ ಕಲರಲ್ಲಾದ್ರು ಕೊಟ್ಕೊಳ್ಬೋದು, ಅಥವಾ ಫ್ಲವರ್ನೇ ನಾನು ಜರಿ ಥ್ರೆಡ್ಡಲ್ಲಿ ಏನು ಹಾಕ್ಕೊಂಡೆ ಅದನ್ನೇ ನೀವು ಪಿಂಕ್ ಕಲರಲ್ಲಿ ಹಾಕ್ಕೊಳ್ಬೋದು. ಎಲ್ಲ ರೀತಿಯೂ ನಾನು ಹೇಳ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಡಿಸೈನ್ನ ಹಾಕ್ಕೊಳ್ಳಿ, ಓಕೆನಾ. ಈ ರೀತಿ ಔಟ್ಲೈನ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ. ಹಾಗೆ ಫ್ಲವರ್ ಮಧ್ಯದಲ್ಲಿ ಸ್ಟೋನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಸ್ಟೋನೆಲ್ಲ ಆ್ಯಡ್ ಮಾಡ್ತಿಲ್ಲ, ಜಸ್ಟ್ ಹಾಗೆ ಒಂದು ಬಟನ್ ಸ್ಟಿಚ್ ಆಗೋತಾ ಇದ್ದೀನಿ ಅಷ್ಟೇ. ನೋಡಿ, ಇದಿಷ್ಟು ಹಾಕ್ಕೊಂಡ್ರೆ ಈ ಡಿಸೈನ್ ಕೂಡ ಕಂಪ್ಲೀಟ್ ಆಗುತ್ತೆ. ನೀವು ಬೇಕಿದ್ರೆ ಇದಕ್ಕೆಲ್ಲ ಅಲ್ಲಲ್ಲಿ ಒಂದೊಂದು ಗ್ಯಾಪ್ ಎಲ್ಲೆಲ್ಲಿದೆ ನೋಡಿ, ಅಲ್ಲೆಲ್ಲ ಏನು ಸ್ಟೋನ್ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಏನು ಬಟನ್ ಸ್ಟಿಚ್ಚು ಕೂಡ ಆ್ಯಡ್ ಮಾಡ್ಬೋದು, ಓಕೆನಾ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರೆಲ್ಲ ಎಂಬ್ರಾಯ್ಡ್ರಿ ಕಲಿತಿದ್ದಾರೆ ನೋಡಿ, ಆ ಥರದವ್ರಿಗೆ ನಾನು ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ನೋಡಿ, ನಾನಿವಾಗ ಏನು ಬಟನ್ ಸ್ಟಿಚ್ ಹಾಕೋತಾ ಇದ್ದೀನಿ ಅಲ್ವಾ,
ಅಲ್ಲಿ ಕುಂದನ್ಸ್ನ ಆ್ಯಡ್ ಮಾಡ್ಬೋದು. ಆ ಜಾಗದಲ್ಲೆಲ್ಲ ನಿಮಗೆ ಸ್ವಲ್ಪ ಗ್ಯಾಪ್ ಅನಿಸುತ್ತಲ್ವ, ಆವಾಗ ನೀವು ಕುಂದನ್ಸ್ನ ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಜರಿ ಥ್ರೆಡ್ಡಲ್ಲೇ ಬಟನ್ ಸ್ಟಿಚ್ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ನಿಮ್ಗೇನಾದ್ರು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿತ್ತು ಅಂತಾರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ ಅಥವಾ ಏನೇ ಇನ್ಫಾರ್ಮೇಷನ್ ಇದ್ದರೂ ತಿಳ್ಕೊಳ್ಬೋದು.